ನಾಗರ ಪಂಚಮಿ ಚಾತುರ್ಮಾಸ್ಯದಲ್ಲಿ ಶ್ರಾವಣ ಮಾಸದ ಮೊದಲ ಹಬ್ಬ ಅಂತ ಬರೋದೇ ನಾಗರ ಪಂಚಮಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಆಚರಣೆ ಮಾಡಲಾಗುತ್ತದೆ. ನಾಗರ ಪಂಚಮಿ ನಾಡಿಗೆ ದೊಡ್ಡ ಹಬ್ಬ. ಈ ದಿನ ಭಕ್ತಾದಿಗಳು ನಾಗರ ಕಲ್ಲುಗಳಿಗೆ ಹಾಲೆರೆದು ಪೂಜೆಯನ್ನು ಸಲ್ಲಿಸುತ್ತಾರೆ. ನಾಗರ ಪಂಚಮಿಯನ್ನು ಅಣ್ಣ ತಂಗಿಯರ ಹಬ್ಬ, ಹೆಣ್ಣು ಮಕ್ಕಳ ಹಬ್ಬ, ಗರುಡ ಪಂಚಮಿ ಹಬ್ಬ ಎಂದು ಸಹ ಕರೆಯುತ್ತಾರೆ. ಮನೆಯ ಹೆಂಗಸರು ತಮ್ಮ ಸಂಸಾರ, ಮನೆ, ಮಕ್ಕಳಿಗಾಗಿ ಪೂಜೆ ಮಾಡೋ ದಿನ ನಾಗರ ಪಂಚಮಿ. ಇದರ ಮತ್ತೊಂದು ಹೆಸರು ಗರುಡ ಪಂಚಮಿ. ಈ ದಿನ ಗರುಡ ದೇವರು ದೇವಲೋಕದಿಂದ ಅಮೃತ ತಂದು ಅದನ್ನು ಸರ್ಪಗಳಿಗೆ ಕೊಟ್ಟು ತನ್ನ ತಾಯಿ ವಿನತಿಯನ್ನ ದಾಸ್ಯದಿಂದ ಮುಕ್ತಿಗೊಳಿಸಿದಂತ ದಿನ ನಾಗರ ಪಂಚಮಿ. ಅಗ್ನಿ ಪುರಾಣ, ನಾರದ ಪುರಾಣ, ಸ್ಕಂದ ಪುರಾಣ ಹಾಗೂ ಗರುಡ ಪುರಾಣದಲ್ಲೂ ಸಹ ನಾಗರ ಪಂಚಮಿಯ ಉಲ್ಲೇಖವಿದೆ. ಸರ್ವೋತ್ತಮನಾದ ಶ್ರೀಹರಿಗೆ, ಶಯನಾದ ಶೇದ ದೇವರಿಗೆ ಈ ದಿನ ಭಕ್ತಿಯಿಂದ ನಮಿಸಬೇಕು. ಈ ದಿನ ಬೆಳ್ಳಂಬೆಳಗ್ಗೆ ಅಶ್ವತ್ಥಕಟ್ಟೆಯಲ್ಲಿರೋ ನಾಗರ ಕಲ್ಲಿಗೆ ಇಲ್ಲವೇ ಹುತ್ತಕ್ಕೆ ಹಸಿ ಹಾಲು, ತುಪ್ಪ, ಅಕ್ಕಿ ಇಟ್ಟು ಅರಳಿನಿಂದ ತನಿ ಎರೆಯೋದು ಪದ್ಧತಿ. ಸಹೋದರಿಯರು ಸಹೋದರರ ಹೊಟ್ಟೆ ಹಾಗೂ ಬೆನ್ನು ತಣ್ಣಗಿರಲಿ ಅಂತ ಹೊಕ್ಕಳಿಗೆ ಬೆನ್ನಿಗೆ ಹಾಲನ್ನು ಹಚ್ಚಿ ತನ್ನ ತವರು ಮನೆಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾರೆ. ಈ ಸಂಪ್ರದಾಯದ ಹಿರಿಯ ನಂಬಿಕೆ ಹೀಗಿದೆ: ಸರ್ಪಾಕಾರದ ಬೆನ್ನಿನ ಹುರಿಗೆ ಹಾಲನ್ನು ಹಚ್ಚಿ ತೊಳೆಯೋದ್ರಿಂದ ಸರ್ಪಗಳು ಸಂತುಷ್ಟರಾಗಿ ಅನುಗ್ರಹ ಮಾಡುತ್ತವೆ ಅನ್ನೋದು ನಂಬಿಕೆ. ಇನ್ನು ಇದರ ಸುತ್ತ ಮತ್ತೊಂದು ಕತೆ ಹೀಗಿದೆ: ರೈತರು ಬಿತ್ತಿದ ಪೈರನ್ನು ಇಲಿಗಳು ತಿಂದು ನಷ್ಟ ಉಂಟಾಗುತ್ತದೆ. ಇಂತಹ ನೂರಾರು ಇಲಿಗಳನ್ನು ನಾಶ ಮಾಡುವ ಕೆಲಸಗಳನ್ನು ಹಾವುಗಳೇ ಮಾಡುತ್ತವೆ. ತಮ್ಮ ಬೆಳೆಯನ್ನು ಕಾಪಾಡಿದ್ದಕ್ಕೆ ಕೃತಜ್ಞ ಪೂರ್ವಕವಾಗಿ ಹುತ್ತಕ್ಕೆ ರೈತರು ತನಿಯೆರೆಯೋ ದಿನ ನಾಗರ ಪಂಚಮಿ. ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವಾದ ಹಬ್ಬವಾಗಿದೆ. ಈ ದಿನ ನಾಗದೇವತೆಯನ್ನು ಪೂಜಿಸುವುದರಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆ ಇದೆ.